ಕಷ್ಟ ಅಂತ ಬಂದಾಗ ನನಗೆ ಧೈರ್ಯ ತುಂಬುತ್ತಾಳೆ. ಏನೇ ಆದ್ರೂ ನಿನ್ನಲ್ಲಿ ಒಂದು ಛಲ ಇದೆ, ಬಿಡಬೇಡ, ಸಾಧಿಸು, ನಿನ್ನ ಕೈಯಿಂದ ಆಗುತ್ತೆ ಅಂತ. ಇಷ್ಟ ಅಂತ ಬಂದಾಗ ಮನಸ್ಫೂರ್ತಿ ಹೃದಯದಿಂದ ಹರಿಸ್ತಾಳೆ, ನಿನಗೆ ಒಳ್ಳೆಯದಾಗಲಿ, ನೀನು ಜೀವನದಲ್ಲಿ ಚೆನ್ನಾಗಿರು, ಚೆನ್ನಾಗಿ ಬದುಕು ಅಂತ. ನನಗೆ ಸ್ವಲ್ಪ ನೋವಾದರೂ ತಾನು ನೊಂದ್ಕೊತಾಳೆ. ಅವಳಿಗೆ ಸ್ವಲ್ಪ ನೋವಾದ್ರೂ ನನ್ನ ಮನಸ್ಸು ತಳಮಳ ಆಗುತ್ತೆ. ಇದೇ ಹೃದಯದಲ್ಲಿ ವಿಶಾಲವಾದ ಪ್ರೀತಿ. ಜಗತ್ತಿನಲ್ಲಿ ಪ್ರೀತಿ ಅನ್ನೋದು ಪಡ್ಕೊಂಡವರೆಷ್ಟೋ ಕಳ್ಕೊಂಡವರೆಷ್ಟೋ ಗೊತ್ತಿಲ್ಲ. ಆದರೆ ನಮ್ಮ ಜೀವನದಲ್ಲಿ ನಾವು ಎಲ್ಲವನ್ನು ಘಟನೆಗಳನ್ನೆಲ್ಲ ಮರ್ತು ಒಳ್ಳೆ ಆನಂದಮಯ ಜೀವನಕ್ಕೆ ಕಾಲಿಡ್ತೀವಿ. ಹಾಗೆಯೇ ಪ್ರೀತಿ ಅನ್ನೋದು ಒಂದು ಮಾತು. ಆ ಪ್ರೀತಿನ ಉಳಿಸ್ಕೋಬೇಕು, ಕಳ್ಕೊಳ್ಳೋಕ್ಕೆ ಯಾರೂ ಇಷ್ಟಪಡೋಕೆ ಹೋಗ್ಬೇಡಿ. ಯಾಕಂದರೆ ಅದು ಒಂದು ಪ್ರೀತಿ ಅನ್ನೋದು ಪವಿತ್ರವಾಗಿರುತ್ತೆ. ಒಬ್ಬರು ಮನಸ್ಸನ್ನ ಇನ್ನೊಬ್ಬರು ಅರ್ಥ ಮಾಡಿಕೊಂಡು ಒಂದು ಹೃದಯದಲ್ಲಿ ಬರೋ ಆತ್ಮೀಯತೆಯೇ ಪ್ರೀತಿ. ಈ ಪ್ರೀತಿನ ಎಷ್ಟೋ ಜನ ಸ್ವಾರ್ಥಕ್ಕೆ ಉಪಯೋಗಿಸ್ಕೊಂಡು ಸ್ವಾರ್ಥಿಗಳಾಗಿದ್ದಾರೆ. ಯಾಕಂದರೆ ಪ್ರೀತಿಲಿ ತಾನು ಬೇಕು ಅನ್ನೋದು ಅದು ಇರುತ್ತೆ. ಯಾಕಂದರೆ ಆ್ಯಕ್ಚುಲಿ ಒಬ್ಬ ಹೆಣ್ಮಗಳನ್ನ ಒಬ್ಬ ಇಷ್ಟಪಟ್ಟಾಗ ಆ ಹೆಣ್ಮಗಳು ನನಗೆ ಬೇಕು ಅಂತಲೇ ಬಂದ್ಬಿಡುತ್ತೆ. ಪ್ರೀತಿ ಅನ್ನೋದು ಸ್ವಾರ್ಥ, ಸ್ನೇಹ ಅನ್ನೋದು ನಿಸ್ವಾರ್ಥ. ಈ ಪ್ರೀತಿ ಸ್ನೇಹ ಮಧ್ಯೆ ಏನಾಗುತ್ತೆ ಅಂದರೆ ಒಂದು ಕಮ್ಯುನಿಕೇಷನ್ನು, ಸ್ನೇಹದಿಂದ ಪ್ರೀತಿ ಹುಟ್ಟುತ್ತೆ. ಹಾಗೆ ಇದು ಜೀವನದಲ್ಲಿ ಚೆನ್ನಾಗಿರುತ್ತೆ. ಯಾಕಂದರೆ ಆ ಥರನೇ. ಯಾಕಂದರೆ ನಮ್ಮ ಜೀವನದಲ್ಲಿ ಕೆಲವು ಘಟನೆಗಳು ತುಂಬ ವಿವರಾತ್ಮಕವಾಗಿವೆ. ಇವತ್ತೂ ಅಷ್ಟೇ ನನ್ನ ಇದರಲ್ಲಿ ಒಂದು ಅಗಾಧವಾದ ಸ್ನೇಹ ಪ್ರೀತಿ ಇದೆ. ಯಾಕಂದರೆ ನನ್ನ ಯಶಸ್ಸಿನಿಂದ ಒಬ್ಬ ಹೆಣ್ಮಗಳು ಇದ್ದಾಳೆ. ಹಾಗೆ ನಿಮ್ಮ ಯಶಸ್ಸಿನಿಂದ ಒಬ್ಬ ಹೆಣ್ಮಗಳು ಇರ್ತಾಳೆ. ಏನಕ್ಕಪ್ಪ ಈ ವಿಡಿಯೋ ಮಾಡ್ತಾ ಇರೋದು ಅಂದರೆ, ಕೆಲವು ಘಟನೆಗಳು ನೋಡ್ತಾ ಇದ್ದೀವಿ. ಯಾವಾಗ ಯಾರ ಮೇಲೆ ಹೆಂಗೆ ಪ್ರೀತಿ ಆಗುತ್ತೆ ಅಂತಲೇ ಗೊತ್ತಾಗಲ್ಲ. ಮದುವೆ ಆಗಿರೋ ಹೆಣ್ಮಗಳ ಮೇಲೆ ಕೆಲವ್ರಿಗಾಗಿದೆ. ಕೆಲವರು ಮದುವೆ ಆಗಿ ಇನ್ನೊಬ್ಬರ ಜೊತೆ ಪ್ರೀತಿಲಿ ಹೋಗಿದ್ದಾರೆ. ಅದು ಅವರ ವೈಯಕ್ತಿಕ ವಿಚಾರ, ಅದನ್ನು ನಾನು ಮಾತಾಡಲ್ಲ. ದಟ್ ಈಸ್ ನನ್ನ ಪಾಲಿಸಿ. ಒಂದು ನಂಬಿಕೆ, ಒಂದು ಪ್ರೀತಿ, ಇದೇ ನಿಜವಾದ ಲೈಫ್, ಇದೇ ನಿಜವಾದ ವಿವರಾತ್ಮಕವಾಗಿ ಇರುತ್ತೆ. ಯಾಕಂದರೆ ನಾನು ಇಷ್ಟಪಡುವ ವ್ಯಕ್ತಿ ನನ್ನ ಬಗ್ಗೆ ಒಳ್ಳೆಯ ಅಭಿಪ್ರಾಯ ಇಟ್ಕೊಂಡಿದ್ದಾರೆ. ಅವ್ರ ಬಗ್ಗೆ ನಾವು ಒಳ್ಳೆಯ ಅಭಿಪ್ರಾಯ ಇಟ್ಕೊಂಡಿರ್ತೇವೆ. ಈ ಮಧ್ಯದಲ್ಲಿ ಅನುಮಾನನ ಪಡಂಬುತ್ತ ಬರಬಾರ್ದು. ಇದು ಬಂತು, ಪ್ರೀತಿಗೆ ಒಂದು ಬೆಲೆ ಇರಲ್ಲ, ಸರಿನಾ? ಯಾಕಂದರೆ ಲೈಫಲ್ಲಿ ಒನ್ ಟೈಮ್ ಅದು ಪ್ರೀತಿ, ಅದನ್ನು ಉಳಿಸ್ಕೊಳ್ಳೋದು, ಬೆಳೆಸ್ಕೊಳ್ಳೋದು, ಕಾಪಾಡ್ಕೊಂಡು ಹೋಗೋದು ಅದು ನಮಗೆ ಸೇರಿದ್ದು. ತುಂಬ ಕಷ್ಟ ಐತೆ ಅಣ್ಣ, ಆದ್ರೂ ಬೆಳೆಸ್ಕೊಂಡು ಹೋಗ್ತೀವಿ, ಉಳಿಸ್ಕೊಂಡು ಹೋಗ್ತೀವಿ ಇದೆ. ಯಾಕಂದರೆ ನಮ್ಮ ಬಾಸ್ ಹೇಳಿರೋದು ಒಂದೇ, ಒಬ್ಬರು ನಂಬಿದ ಮೇಲೆ ನಮಗೆ ಕಷ್ಟ ಬಂದರೂ ಅವ್ರನ್ನ ಕೈ ಬಿಡಬಾರ್ದು ಅಂತ. ನಾವು ಆ ಥರನೇ ಇರೋದು, ಡಿ ಬಾಸ್ ಆದರ್ಶವಾಗಿ ಇರೋದು ಆ ಥರನೇ ಇದ್ದೀವಿ. ಯಾಕಂದರೆ ನಮ್ಮನ್ನು ಕೆಲವು ವ್ಯಕ್ತಿಗಳು ನಂಬಿರ್ತವೆ. ಆ ನಂಬಿಕೆ ನಾನು ಉಳಿಸ್ಕೊಂಡು ಹೋಗಬೇಕು. ಯಾಕಂದರೆ ನನ್ನ ಯಶಸ್ಸಿನಿಂದನೂ ಒಂದು ಅಚ್ಚರಿಯಾದ ಹೆಣ್ಮಗಳಿದ್ದಾಳೆ. ಅವಳಿಂದ ನನ್ನ ಯಶಸ್ಸು ಖಂಡಿತವಾಗಿ ನಾನು ಆಗ್ತಿರುತ್ತೆ. ಇವತ್ತಿನವರೆಗೂ ಆಗಿದೆ. ತುಂಬ ಒಳ್ಳೆ ನನ್ನ ಹುಡುಗಿ ಬಗ್ಗೆ ನಾನು ಹೇಳಬೇಕು ಅಂದರೆ, ತುಂಬ ಒಳ್ಳೆ ಹುಡುಗಿ, ಮಗುವಿನಂಥ ಮುಗ್ಧತೆ, ಮತ್ತು ಅಷ್ಟು ಯಾಕಂದರೆ ನಾಲೆಡ್ಜಿಗಿಂತ ಎಲ್ಲ ತುಂಬ ತಿಳ್ಕೊಂಡಿದ್ದಾಳೆ. ಯಾವ ಟೈಮಲ್ಲಿ ಯಾವ ಥರ ಹೆಂಗೆ ಯಾವ ಕೆಲಸ ಮಾಡಬೇಕು, ಮತ್ತು ಯಾವ ಟೈಮಲ್ಲಿ ಹೆಂಗೆ ನಿಭಾಯಿಸಬೇಕು, ಸೈಂಟಿಫಿಕಲಿ ವರ್ಡ್ ಎಲ್ಲ ಅವಳಿಗೆ ಗೊತ್ತಿದೆ.
ಯಾಕಂದರೆ ಆ ಹೆಣ್ಮಗ ಅವಳು ನನ್ನ ಬಗ್ಗೆನೂ ಅಷ್ಟೇ, ಆ ಹೆಣ್ಮಗಿನ ಬಗ್ಗೆನೂ ಅಷ್ಟೇ. ಕೆಲವು ವಿಚಾರ ಸಮಯ ಸಂದರ್ಭ ಏನು ಅಂತ ಈಗ ನಾವು ಹೇಳೋದು, ಈಗ ಒಂದು ಈಗೋ ಥರ ಆಗ್ಬೋದು ನಿಮ್ಮಲ್ಲಿ. ಏನು ಈಗೋ ಅಂದರೆ ಯಾವ ಥರ ಆಗುತ್ತೆ ಅಂತ ಹೇಳೋಣ. ಈಗ ಯಾರೋ ನೀವು ಇಷ್ಟಪಟ್ಟಿರೋ ಹೆಣ್ಮಗಳು ಅವರು ಕಾಲ್ ಪಿಕ್ ಮಾಡಿರೋಲ್ಲ, ಎಲ್ಲ ಹೊರಗಡೆ ಇರ್ತಾರೆ. ನೀವೇನು ಮಾಡ್ತೀರಾ, ಆ ಟೈಮಲ್ಲಿ ಜಗಳ ಮಾಡೋಕ್ಕೆ ಹೋಗ್ಬೇಡಿ. ಜಗಳ ಮಾಡೋಕ್ಕೆ, ಯಾಕಂದರೆ ಅವರ ಸಮಯ ಸಂದರ್ಭ ಸಿಚುವೇಶನ್ ಅರ್ಥ ಮಾಡ್ಕೊಳ್ಳಿ. ಯಾಕಂದರೆ ಆ ಟೈಮಲ್ಲಿ ಬೇಸಿಕಲಿ ನಮಗೂ ಅನಿಸ್ತಾ ಇರುತ್ತೆ, ಎಕ್ಸ್ಪೆಷಲಿ ನನಗೂ ಅನಿಸಿದೆ, ಏನಪ್ಪ ನನಗೆ ಟೈಮ್ ಕೊಡ್ತಾಯಿಲ್ಲ, ಏನು ಇಷ್ಟೊಂದು ಬ್ಯುಸಿನಾ ಅಂತ ಅನಿಸಿರ್ಬೋದು. ಬಟ್ ನಿಮಗೂ ಅಷ್ಟೇ ಆ ಟೈಮಲ್ಲಿ ಅದಾದ ತಕ್ಷಣ ಏನೋ ಒಂದು ಫೋನಲ್ಲಿ ಮಾತಾಡ್ತೀರಾ, ಇದಾಗುತ್ತೆ. ಸ್ವಲ್ಪ ಯೋಚನೆ ಮಾಡಿ, ಬಟ್ ಕಂಟ್ರೋಲ್, ಆ ಸಿಚುವೇಶನ್ ಕಂಟ್ರೋಲ್ ಆಗೋಲ್ಲ. ಲೈಟಾಗಿ ಸ್ವಲ್ಪ ಟೈಮ್ ಕೊಟ್ಟು ಆಯ್ತಮ್ಮ ಆಮೇಲೆ ಮಾಡ್ತೀವಿ ಅಂತ ನೀವು ಅವ್ರಿಗೆ ಹೇಳ್ಬೋದು. ಆ ಥರ ಇರುತ್ತೆ ಆಯ್ತು. ಯಾಕಂದರೆ ಲಾಜಿಕಲಿ ಮೂಮೆಂಟು ಈ ವಿಚಾರದಲ್ಲ ನಾನು ಟಾಪಿಕ್ ಆಗ್ತಾ ಇದ್ದೀನಿ ಅಂದರೆ, ಜಗತ್ತಲ್ಲಿ 100%, 75% ಪ್ರೀತಿಲಿ ಮೋಸ ಅನ್ನೋದೇ ಬರ್ತೈತೆ. ಅದು ಬರಬಾರ್ದು. ಪ್ರೀತಿಲಿ ಇಷ್ಟಪಟ್ಟಿದ್ದೀರಾ, ಸೆಕೆಂಡ್ರಿ ಮದುವೆ ಆಗಿದ್ದೀರಾ, ಲೈಫಲ್ಲಿ ಚೆನ್ನಾಗಿದ್ದೀರಾ, ಇಷ್ಟೇ ಬೇಕಾಗಿರೋದು. ಇಷ್ಟಪಟ್ಟಿದ್ದು ಒಂದು, ಜಗಳ ಮಾಡೋದೊಂದು, ಕೋರ್ಟೊಂದು, ಮದುವೆ ಆಗೋದೊಂದು, ನೆಕ್ಸ್ಟು ಕೋರ್ಟೊಂದು. ಇದು ಲೈಫಲ್ಲಿ ತುಂಬ ನೋವು ಕೊಟ್ಬಿಡುತ್ತೆ. ಅದಕ್ಕೇ ನಿಮ್ಮನ್ನು ಯಾರು ಅರ್ಥ ಮಾಡ್ಕೊತಾರೆ, ಅರ್ಥ ಮಾಡ್ಕೊಳ್ಳೋ ಜೀವ ಯಾವುದು, ನಿಮ್ಮ ಲೈಫ್ ಯಾವ್ದು ಲೀಡ್ ಮಾಡ್ತಾರೆ ಅವ್ರನ್ನ ಇಷ್ಟಪಡಿ ಚೆನ್ನಾಗಿದೆ. ಯಾಕಂದರೆ ಆ್ಯಕ್ಚುಲಿ ನಾನು ಹೇಳ್ತಾ ಇದ್ದೀನಿ, ನನ್ನ ಅರ್ಥ ಮಾಡ್ಕೊಳ್ಳೋ ಜೀವ ಒಂದಿದೆ. ಯಾಕಂದರೆ ನನ್ನ ಬಗ್ಗೆನೇ ಯಾವತ್ತಿದ್ರೂ ಅದಕ್ಕೆ ಒಳ್ಳೆಯ ಅಭಿಪ್ರಾಯನೇ. ಅದು ಸುಮ್ಮನೆ ಹಾರೈಸ್ತದೆ ಅದು. ಯಾಕಂದರೆ ನನಗೆ ದೇವತೆ ರೂಪ ಅದು ಆ ಹೆಣ್ಮಗಳು ನನಗೆ ದೇವತೆ ರೂಪ. ಅವಳು ಹೇಳ್ದಂಗೆ ಕೆಲವು ನನ್ನ ಜೀವನದಲ್ಲೂ ಘಟನೆ ನೋಡಿಲ್ಲ. ಯಾರು ಅಷ್ಟೇ ಫಸ್ಟ್ ಆಫ್ ಆಲ್ ಹೆಣ್ಮಕ್ಳು ಕೈಲಿ ಕಣ್ಣೀರು ಹಾಕ್ಸಕ್ಕೆ ಹೋಗ್ಬೇಡಿ. ಮೇಲೆ ಹೇಳ್ತಾ ಇದ್ದೀನಿ, ಅವ್ರು ಏನೋ ಒಂದು ಕೇಳ್ತಾರ, ಏನೋ ಸಮಾಧಾನ ಮಾಡಿ ತಂದುಕೊಡಿ, ಏನೋ ಒಂದು ಮಾಡಿ. ಅದನ್ನು ಬಿಟ್ಟು ಹೆಣ್ಮಕ್ಳು ಕಣ್ಣೀರು ಹಾಕ್ಸಕ್ಕೆ ಹೋಗ್ಬೇಡಿ. ಹೆಣ್ಮಕ್ಳು ಕಣ್ಣೀರು ಹಾಕಿದ್ರೆ ಶೋಕದಲ್ಲಿ ಚಿಂತೆ ಕಾಡ್ತದೆ, ಆ ಥರ ಇರುತ್ತೆ. ಸರಿನಾ? ಮತ್ತು ಒಬ್ಬರು ನಮ್ದಾಗ ಇನ್ನೊಬ್ಬರು ಭಾವನೆಗಳ ಜೊತೆ ಆಟ ಆಡಬೇಡಿ. ಈಗ ನಿಮ್ಗೆ ಗೊತ್ತಿರಲ್ಲ, ಏನೋ ಇನ್ನೊಬ್ರ ಜೊತೆ ಇರ್ತೀರ, ಅದು ಹೆಣ್ಮಗ್ಳಿಗೆ ಗೊತ್ತಾದ್ರೆ ಮನಸ್ಸು ಹೊಡೆದು ಹೃದಯ ಛಿದ್ರ ಆಗೋಗುತ್ತೆ. ಏನೇ ಇದ್ದರೂ ನೇರವಾಗಿ ಹೇಳ್ಬಿಡಿ. ಎಲ್ಲರೂ ಸಹಜ, ತಪ್ಪು ಮಾಡೋದೆಲ್ಲ ಸಹಜ. ಆ ಹೆಣ್ಮಗ ಅವಾಗ ನಿಮಗೆ ನಂಬಿಕೆ ಬಂದ್ಬಿಡುತ್ತೆ, ನನ್ನ ಯಜಮಾನರು ಇನ್ನೊಬ್ರ ಜೊತೆ ಇದ್ರೂ ನನ್ನ ಜೊತೆ ಆನೆಸ್ಟಾಗಿದ್ದಾರೆ ಅಂತ. ನೋಡಮ್ಮ, ನೀವು ಹೇಳೋದಷ್ಟೇ. ಹಾಂ